Dear students, welcome to your social class. In the previous class, you have learned about factors influencing the climate. ಅಂದರೆ ಹವಾಗುಣದ ಮೇಲೆ ಅಥವಾ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳ ಬಗ್ಗೆ ತಿಳ್ಕೊಂಡಿದ್ರಿ. ಓಕೆ, ಹಾಗಾದರೆ ವಿಚ್ ಫ್ಯಾಕ್ಟರ್ಸ್ ಆರ್ ಇನ್ಫ್ಲುಯೆನ್ಸಿಂಗ್ ದ ಕ್ಲೈಮೇಟ್? ಯಾವ ಒಂದು ಅಂಶಗಳು ಈ ಹವಾಗುಣದ ಮೇಲೆ ಅಥವಾ ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ ಅಂತ ತಿಳ್ಕೊಂಡಿದ್ರಿ. ಫಸ್ಟ್ ಒನ್, ಡಿಸ್ಟೆನ್ಸ್ ಫ್ರಮ್ ದ ಈಕ್ವೇಟರ್. ಅಂದರೆ ಈಕ್ವೇಟರ್ನಿಂದ ಇರುವಂತಹ ದೂರ ಅಥವಾ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ ಅಲ್ವಾ, ಅಕ್ಷಾಂಶ. ಓಕೆ, ಸೆಕೆಂಡ್ ಒನ್ ಈಸ್ ಡಿಸ್ಟೆನ್ಸ್ ಫ್ರಮ್ ದ ಸೀ, ಸಮುದ್ರದಿಂದ ಇರುವಂತಹ ದೂರ. ಥರ್ಡ್ ಒನ್, ಹ್ಯೂಮಿಡಿಟಿ. ಥರ್ಡ್ ಪಾಯಿಂಟ್ ಈಸ್ ಹ್ಯೂಮಿಡಿಟಿ. ಫೋರ್ತ್ ಒನ್ ಈಸ್ ಹೈಟ್ ಎಬೋವ್ ದ ಸೀ ಲೆವೆಲ್ ಆರ್ ಆಲ್ಟಿಟ್ಯೂಡ್ ಅಂತ ಕರಿತೀವಿ. ಹೈಟ್ ಎಬೋವ್ ದ ಸೀ ಲೆವೆಲ್ ಆರ್ ಆಲ್ಟಿಟ್ಯೂಡ್, ಇಟ್ ಈಸ್ ದ ಫೋರ್ತ್ ಪಾಯಿಂಟ್. ಫಿಫ್ತ್ ಪಾಯಿಂಟ್ ಈಸ್ ವಿಂಡನ್ನು, ಗಾಳಿಯನ್ನು ನಾವು ಈ ಒಂದು 5 ಅಂಶಗಳನ್ನು ನಾವು ಹವಾಗುಣದ ಮೇಲೆ ಅಥವಾ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಕರಿತೀವಿ. ಓಕೆ, ಇನ್ ದ ಪ್ರೀವಿಯಸ್ ಕ್ಲಾಸ್ ಯು ಆರ್ ಆಲ್ರೆಡಿ ಲರ್ನ್ಡ್ ಅಬೌಟ್ ದ ಫಸ್ಟ್ ಪಾಯಿಂಟ್, ಡಿಸ್ಟೆನ್ಸ್ ಫ್ರಮ್ ದ ಈಕ್ವೇಟರ್ ಆರ್ ಲ್ಯಾಟಿಟ್ಯೂಡ್. ಇದ್ರ ಬಗ್ಗೆ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ ಅಲ್ವಾ? ಹೇಗೆ ಒಂದು ಡಿಸ್ಟೆನ್ಸ್ ಫ್ರಮ್ ದ ಈಕ್ವೇಟರ್ ಅಥವಾ ಲ್ಯಾಟಿಟ್ಯೂಡು ಹೇಗೆ ಒಂದು ಪ್ರಭಾವವನ್ನು ಬೀರುತ್ತೆ ಅಂತ ತಿಳ್ಕೊಂಡಿದ್ರಿ. ಈಗ ಈಕ್ವೇಟರ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಈಕ್ವೇಟರ್ ಈಸ್ ದ ಇಮ್ಯಾಜಿನರಿ ಲೈನ್ ಪಾಸಸ್ ಥ್ರೂ ದ ಮಿಡಲ್ ಆಫ್ ದ ಅರ್ತ್. ಅಂದರೆ ಈಕ್ವೇಟರ್ ಅನ್ನೋದು ಇದು ಒಂದು ಇಮ್ಯಾಜಿನರಿ ಲೈನ್ ಪಾಸಸ್ ಥ್ರೂ ದ ಮಿಡಲ್ ಆಫ್ ದ ಅರ್ತ್ ಆರ್ ದ ಸೆಂಟರ್ ಆಫ್ ದ ಅರ್ತ್. ಅಂದರೆ ಭೂಮಿಯ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ಒಂದು ಕಾಲ್ಪನಿಕ ರೇಖೆಗೆ ನಾವು ಈಕ್ವೇಟರ್ ಅಂತ ಕರಿತೀವಿ. ಇಟ್ ಡಿವೈಡ್ಸ್ ದ ಅರ್ತ್ ಇಂಟು 2 ಈಕ್ವಲ್ ಹಾಲ್ಫ್ಸ್ ಅಲ್ವಾ. ಈ ಒಂದು ಮಿಡಲಲ್ಲಿ ಪಾಸ್ ಆಗುವಂತಹ ಒಂದು ಇಮ್ಯಾಜಿನರಿ ಲೈನು ಅರ್ಥನ್ನು ಏನು ಮಾಡ್ತಾ ಇದೆ, 2 ಸಮಭಾಗಗಳಾಗಿ ಡಿವೈಡ್ ಮಾಡ್ತಾ ಇದೆ. ಈ ಒಂದು ಏರಿಯಾದಲ್ಲಿ ಈಕ್ವೇಟರ್ ರೀಜನಲ್ಲಿ ಸನ್ರೈಸ್ ಹೇಗಾಗ್ತಾ ಇದೆ, ಹೇಗೆ ಬೀಳ್ತಾ ಇದೆ ಅಂದರೆ, ಸನ್ರೈಸ್ ಫಾಲ್ಸ್ ಡೈರೆಕ್ಟ್ಲಿ ಆನ್ ದ ಈಕ್ವೇಟರ್. ಈ ಸಮಭಾಜಕ ವೃತ್ತಕ್ಕೆ ಈ ಸನ್ರೈಸು ಹೇಗೆ ಪಾಸ್ ಆಗ್ತಾ ಇದೆ, ಇಟ್ ಫಾಲ್ಸ್ ಡೈರೆಕ್ಟ್ಲಿ. ಸೊ ದ ಡಿಸ್ಟೆನ್ಸ್ ಟ್ರಾವೆಲ್ ಬೈ ದ ಸನ್ ರೇಸ್ ಆರ್ ಲೆಸ್ ಆ್ಯಂಡ್ ಇಟ್ ಫಾಲ್ಸ್ ಆನ್ ದ ಶಾರ್ಟರ್ ಏರಿಯಾ. ಅಂದರೆ ಈಕ್ವೇಟರಿಂದ ದೂರ ಹೋದಂತೆಲ್ಲ ಸನ್ರೈಸ್ ಏನಾಗ್ತಾ ಇದೆ, ಆರ್ ಲೆಸ್ ಆ್ಯಂಡ್ ಇಟ್ ಫಾಲ್ಸ್ ಇನ್ ದ ಶಾರ್ಟರ್ ಏರಿಯಾ. ಇಟ್ ಕ್ರಾಸ್ ದ ಅಟ್ಮಾಸ್ಫಿಯರ್ ಆ್ಯಂಡ್ ಇಟ್ ಫಾಲ್ಸ್ ಆನ್ ದ ಶಾರ್ಟರ್ ಏರಿಯಾ, ಮೇಕಿಂಗ್ ದ ಏರಿಯಾ ಮೋರ್ ಹಾಟರ್ ವೆನ್ ವಿ ಕಂಪೇರ್ ಟು ದ ಫರ್ದರ್ ಪ್ಲೇಸಸ್. ಅಂದರೆ ಈಕ್ವೇಟರ್ ರೀಜನ್ನಲ್ಲಿ, ಈಕ್ವೇಟರ್ನ ಒಂದು ಭಾಗದಲ್ಲಿ ಸನ್ರೈಸು ಏನು ಡೈರೆಕ್ಟಾಗಿ ಪಾಸ್ ಆಗ್ತಾ ಇರೋದ್ರಿಂದ ಅಲ್ಲಿ ಹೇಗಿರುತ್ತೆ ಅಂದರೆ, ದಟ್ ಏರಿಯಾ ಹ್ಯಾಸ್ ಮೋರ್ ಹಾಟರ್. ಅಂದರೆ ಆ ಏರಿಯಾ ಏನಾಗಿರುತ್ತೆ, ದಟ್ ಏರಿಯಾ ಮೋರ್ ಹಾಟರ್ ವೆನ್ ವಿ ಕಂಪೇರ್ ಟು ದ ಫರ್ದರ್ ಪ್ಲೇಸಸ್ ಆರ್ ಅದರ್ ಪ್ಲೇಸಸ್. ಅಂದರೆ ನಾವು ಬೇರೆ ಪ್ಲೇಸಸ್ಗೆ ಕಂಪೇರ್ ಮಾಡಿದಾಗ ಆ ಈಕ್ವೇಟರಿಯಲ್ ರೀಜನ್ ಏನಾಗಿರುತ್ತೆ, ತುಂಬಾ ಹಾಟ್ ಆಗಿರುತ್ತೆ. As sunrise falls directly on the equator, the places near the equator are much hotter. ಈಗ ಸನ್ರೈಸ್ ಏನಾಗ್ತಾ ಇದೆ, ಡೈರೆಕ್ಟಾಗಿ ಈಕ್ವೇಟರ್ ಹತ್ರ ಪಾಸ್ ಆಗ್ತಾ ಇದೆ ಸನ್ರೈಸು. ಅಂದರೆ ಅಲ್ಲಿನ ನಿಯರ್ ಅಂದರೆ ಹತ್ತಿರದಲ್ಲಿರುವಂತಹ ಪ್ಲೇಸಸ್ಸೆಲ್ಲ ಹೇಗಾಗ್ತಾ ಇದೆ, ಇಟ್ ಬಿಕಮ್ಸ್ ಮಚ್ ಹಾಟರ್. ಆ ಈಕ್ವೇಟರ್ ಸುತ್ತಮುತ್ತ ಇರುವಂತಹ ಪ್ಲೇಸಸ್ಸೆಲ್ಲ ಏನಾಗ್ತಾ ಇದೆ, ಇಟ್ ಫೇಸಸ್ ಹಾಟರ್ ಅಂದರೆ ತುಂಬ ಉಷ್ಣಾಂಶದಿಂದ ಕೂಡಿರುತ್ತೆ. ಆ ಸುತ್ತಮುತ್ತ ಇರುವಂತಹ ಪ್ರದೇಶಗಳೆಲ್ಲ ಪ್ಲೇಸಸ್ ಎಲ್ಲ ಏನಾಗ್ತಾ ಇದೆ, ತುಂಬ ಉಷ್ಣಾಂಶದಿಂದ ಕೂಡ್ಕೊಂಡಿರುತ್ತೆ. ಹಾಗಾದರೆ ಈಕ್ವೇಟರ್ನಲ್ಲಿ ನಿಯರಲ್ಲಿರುವಂತಹ ಪ್ಲೇಸಸ್ ಅಂತ ಯಾವುದು ಹೇಳಿದ್ದೆ, ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ವಾ, ಆ್ಯಂಡ್ ದ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಇನ್ ದ ಸದರ್ನ್ ಹೆಮಿಸ್ಫಿಯರ್ ರಿಸೀವ್ಸ್ ದ ಮ್ಯಾಕ್ಸಿಮಮ್ ಆ್ಯಂಡ್ ಡೈರೆಕ್ಟ್ ಹೀಟ್ ಫ್ರಮ್ ದ ಸನ್. ನೋಡಿ, ಈಕ್ವೇಟರ್ ಅಂದರೆ ಮಿಡಲ್ ಆಫ್ ದ ಅರ್ಥಲ್ಲಿ ಪಾಸ್ ಆಗುವಂತಹ ಇಮ್ಯಾಜಿನರಿ ಲೈನ್ ಅಲ್ವಾ. ಈಕ್ವೇಟರಿಂದ ಮೇಲ್ಭಾಗದಲ್ಲಿ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಆ ಒಂದು ರೀಜನ್ನು, ಮತ್ತು ಸದರ್ನ್ ಪಾರ್ಟಲ್ಲಿ ಬಿಲೋ ದ ಈಕ್ವೇಟರ್ ಸದರ್ನ್ ಹೆಮಿಸ್ಫಿಯರಲ್ಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕನ್ನು. ದಿಸ್ ರಿಸೀವ್ಸ್ ದ ಮ್ಯಾಕ್ಸಿಮಮ್ ಆ್ಯಂಡ್ ಡೈರೆಕ್ಟ್ ಹೀಟ್. ಈ 2 ರೀಜನ್ಸ್ ಏನಾಗುತ್ತೆ, ಒಂದು
ಹೆಚ್ಚಿನ ಒಂದು ಮತ್ತು ನೇರವಾದಂತಹ ಸೂರ್ಯನ ಕಿರಣಗಳನ್ನು ರಿಸೀವ್ ಮಾಡಿಕೊಳ್ಳುತ್ತೆ. ದಿಸ್ ಈಸ್ ದ ಹಾಟೆಸ್ಟ್ ರೀಜನ್ ಆನ್ ದ ಅರ್ತ್. ಅಂದರೆ ಈ ಒಂದು ರೀಜನನ್ನು ಹಾಟೆಸ್ಟ್ ರೀಜನ್, ಅತ್ಯಂತ ಉಷ್ಣಾಂಶದಿಂದ ಕೂಡಿರುವಂತಹ ಒಂದು ಪ್ರದೇಶ ಅಂತ ಕರೀತಾರೆ ಭೂಮಿ ಮೇಲೆ. ದಟ್ ಆನ್ ದ ಅರ್ತ್ ಆ್ಯಂಡ್ ದೀಸ್ ಏರಿಯಾಸ್ ಆರ್ ಕಾಲ್ಡ್, ಈ ಒಂದು ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕನ್ ಇದೆಯಲ್ಲ, ದಿಸ್ ಏರಿಯಾ ಆರ್ ಕಾಲ್ಡ್ ಹಾಟ್ ಆರ್ ಟೊರಿಡ್ ಝೋನ್ಸ್ ಅಂತ. ಹಾಟ್ ಆರ್ ಟೊರಿಡ್ ಝೋನ್, ಹಾಟ್ ಝೋನ್ ಆರ್ ಟೊರಿಡ್ ಝೋನ್ ಅಂದರೆ ಉಷ್ಣವಲಯ ಅಂತ ಕರೀತಾರೆ. ಇಷ್ಟು ಉಷ್ಣವಲಯದ ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟು, ಹ್ಯಾಸ್ ವಿ ಮೂವ್ ಫಾರ್ ಫ್ರಮ್ ದ ಈಕ್ವೇಟರ್, ಅಂದರೆ ಈಕ್ವೇಟರ್ನಿಂದ ದೂರ ಹೋದಂತೆಲ್ಲ ವಿ ಮೂವ್ ಟು ದ ಪೋಲ್ಸ್ ಅಲ್ವಾ, ಧ್ರುವಗಳ ಕಡೆ ಸಾಗ್ತೀವಿ. ಅಲ್ಲಿ ಹೇಗಿರುತ್ತೆ ಸನ್ರೈಸು ಅಂದರೆ ಸನ್ರೈಸ್ ಆರ್ ಸ್ಲ್ಯಾಂಟಿಂಗ್. ಸನ್ರೈಸ್ ಹೇಗಿರುತ್ತೆ? ಸ್ಲ್ಯಾಂಟಿಂಗ್ ಮೀನ್ಸ್ ಓರೆಯಾಗಿ ಬೀಳುತ್ತೆ. ಹಾಗಾಗಿ ಅಲ್ಲಿನ ಒಂದು ಅಟ್ಮಾಸ್ಫಿಯರ್ ಹೇಗಿರುತ್ತೆ? ಆನ್ ದಟ್ ರೀಜನ್ ದ ಅಟ್ಮಾಸ್ಫಿಯರ್ ವೆರಿ ಲಾಂಗರ್ ಟೈಮ್, ಇನ್ ದ ಮೀನ್ ವೈ ದೇ ಆರ್ ಲೂಸಿಂಗ್ ದ ಹೀಟ್. ಅಂದರೆ ಅಲ್ಲಿನ ಒಂದು ಅಟ್ಮಾಸ್ಫಿಯರ್ ಹೇಗಿರುತ್ತೆ? ತುಂಬ ಕೂಲಾಗಿರುತ್ತೆ. ಅಂದರೆ ಅಲ್ಲಿನ ಸನ್ರೈಸ್ ಏನಾಗುತ್ತೆ? ದ ಲೂಸಿಂಗ್ ದ ಹೀಟ್, ಅಂದರೆ ತುಂಬ ದೂರದವರೆಗೆ ಸಾಗಿದಾಗ ಸನ್ರೈಸು ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತಲ್ವ, ಅಲ್ಲಿ ಅಷ್ಟು ಆ ಸೂರ್ಯನ ಕಿರಣಗಳ ಪ್ರಖರತೆ ಹೆಚ್ಚಾಗಿರೋದಿಲ್ಲ. ಎಲ್ಲಿ? ಪೋಲ್ಸ್ಗಳ ಹತ್ರ, ಇಂದ ನಾರ್ತ್ ಪೋಲ್ ಆಗಿರ್ಬೋದು ಅಥವಾ ಇಂದ ಸೌತ್ ಪೋಲ್ ಆಗಿರ್ಬೋದು. ಅಂಡರ್ಸ್ಟ್ಯಾಂಡ್? ಓಕೆ. ಮೇಕಿಂಗ್ ದ ಪ್ಲೇಸಸ್ ಕೋಲ್ಡರ್. ಈ ನಾರ್ತ್ ಪೋಲು ಮತ್ತು ಸೌತ್ ಪೋಲನ್ನು ಏನು ಮಾಡ್ತಾಯಿದೆ? ಕೂಲಾಗಿ ಮಾಡ್ತಾಯಿದೆ. ಕೋಲ್ಡರ್, ದಟ್ ಪ್ಲೇಸ್ ಬಿಕಮ್ಸ್ ಕೋಲ್ಡರ್. ದಟ್ ಈಸ್ ಎ ರೀಸನ್ ವೈ ಪ್ಲೇಸಸ್ ನಿಯರ್ ದ ಈಕ್ವೇಟರ್ ಆರ್ ಹಾಟರ್ ವೆನ್ ವಿ ಕಂಪೇರ್ ಟು ದ ಪ್ಲೇಸಸ್ ನಿಯರ್ ದ ಪೋಲ್ಸ್. ಓಕೆ. ಹಾಗಾದರೆ ನಾವು ಈ ಒಂದು ಕೋಲ್ಡರ್ ಪ್ಲೇಸಸ್ಸನ್ನು ಎಲ್ಲಿ ಫೇಸ್ ಮಾಡ್ತಾರೆ? ಈ ಸನ್ರೈಸು ಸ್ಲ್ಯಾಂಟಿಂಗ್ ಆಗಿ ಪಾಸ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ, ಎಲ್ಲಿ ಆ ಪ್ಲೇಸ್ ಎಲ್ಲಿದೆ ಹಾಗಾದರೆ? ದ ಏರಿಯಾ ವಿಚ್ ಲೈಸ್ ಬಿಟ್ವೀನ್ ದ ಪೋಲ್ಸ್, ದ ಆರ್ಕ್ಟಿಕ್ ಸರ್ಕಲ್ ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್ ಆ್ಯಂಡ್ ದ ಅಂಟಾರ್ಟಿಕ್ ಸರ್ಕಲ್ ಇನ್ ದ ಸದರ್ನ್ ಹೆಮಿಸ್ಫಿಯರ್. ಇನ್ ದ ಸೌತ್ ಪೋಲ್ ನೋಡಿ, ಸೌತ್ ಪೋಲಲ್ಲಿ, ಸೌತ್ ಪೋಲ್ ಮತ್ತು ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಮಧ್ಯದಲ್ಲಿ ಅಂಟಾರ್ಟಿಕ್ ಸರ್ಕಲ್ ಅಂತ ನೋಡ್ತೀವಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಈ ಒಂದು ನಾರ್ತ್ ಪೋಲ್ ಮಧ್ಯದಲ್ಲಿ ನಾವು ಆರ್ಕ್ಟಿಕ್ ಸರ್ಕಲನ್ನು ನೋಡ್ತೀವಿ. ಈ ಎರಡು ರೀಜನನ್ನು ನಾವು ಕೋಲ್ಡ್ ಅಥವಾ ಪ್ರೈಸಿಡ್ ಝೋನ್ ಅಂತ ಕರಿಬೋದು. ಕೋಲ್ಡ್ ಆರ್ ಪ್ರೈಸಿಡ್ ಝೋನ್ ಅಂದರೆ ಶೀತವಲಯ ಅಂತ ಕರಿತೀವಿ. ಓಕೆ. ನೆಕ್ಸ್ಟು, ಈಗ ಉಷ್ಣವಲಯ ಅಂದರೆ ಹಾಟ್ ಝೋನು ಅಥವಾ ಟೊರಿಡ್ ಝೋನು, ಕೋಲ್ಡ್ ಝೋನು ಅಥವಾ ಪ್ರೈಸಿಡ್ ಝೋನು, ಉಷ್ಣವಲಯ ಶೀತವಲಯ ಎರಡು ತಿಳ್ಕೊಂಡ್ರಿ ಅಲ್ವಾ. ನೆಕ್ಸ್ಟು ಟೆಂಪ್ರೇಟ್ ಝೋನ್ ಅಂದರೆ ಸಮಶೀತೋಷ್ಣ ವಲಯ ಅಂತ ಕರಿತೀವಿ. ಸಮಶೀತೋಷ್ಣ ವಲಯ ಅಂತ ರೆಫರ್ಸ್ ಟು ದ ಏರಿಯಾ ಬಿಟ್ವೀನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಆರ್ಕ್ಟಿಕ್ ಸರ್ಕಲ್. ನೋಡಿ, ಟ್ರಾಪಿಕ್ ಆಫ್ ಕ್ಯಾನ್ಸರು ಆ್ಯಂಡ್ ಆರ್ಕ್ಟಿಕ್ ಸರ್ಕಲ್ನ ಒಂದು ಮಧ್ಯದಲ್ಲಿರುವಂತಹ ಒಂದು ಏರಿಯಾವನ್ನು ನಾವು ಟೆಂಪ್ರೇಟ್ ಝೋನ್ ಅಂತ ಕರಿತೀವಿ. ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಆ್ಯಂಡ್ ಅಂಟಾರ್ಟಿಕ್ ಸರ್ಕಲ್ನ ಒಂದು ಬಿಟ್ವೀನ್ ಏರಿಯಾನ, ಮಧ್ಯದ ಏರಿಯಾವನ್ನು ನಾವು ಟೆಂಪ್ರೇಟ್ ಝೋನ್ ಅಂತ ಕರಿತೀವಿ ಸದರ್ನ್ ಹೆಮಿಸ್ಫಿಯರ್ಗೆ. ಇಷ್ಟು ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಟೊರಿಡ್ ಝೋನು, ಪ್ರೈಸಿಡ್ ಝೋನು ಮತ್ತು ಟೆಂಪ್ರೇಟ್ ಝೋನ್ಗಳ ಬಗ್ಗೆ ಫಸ್ಟ್ ಪಾಯಿಂಟಲ್ಲಿ, ಯಾವುದು ಫಸ್ಟ್ ಪಾಯಿಂಟು? ಡಿಸ್ಟೆನ್ಸ್ ಫ್ರಮ್ ದ ಈಕ್ವೇಟರ್. ಫಸ್ಟ್ ಪಾಯಿಂಟಲ್ಲಿ ಇಷ್ಟೆಲ್ಲ ತಿಳ್ಕೊಂಡಿದ್ರಿ ಅಲ್ವಾ. ಈಗ ನೆಕ್ಸ್ಟ್ ಪಾಯಿಂಟ್, ನಾನು ಲಾಸ್ಟ್ ಫೋರ್ತ್ ಪಾಯಿಂಟನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇವತ್ತು. ದ ಫೋರ್ತ್ ಪಾಯಿಂಟ್ ಈಸ್ ಹೈಟ್ ಅಬೋವ್ ದ ಸೀ ಲೆವೆಲ್, ಆಲ್ಟಿಟ್ಯೂಡ್ ಅಂತ ಕರಿತೀರಲ್ವಾ. ನೌ ವಿ ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಆಲ್ಟಿಟ್ಯೂಡ್. ವಾಟ್ ಈಸ್ ಆಲ್ಟಿಟ್ಯೂಡ್ ಚಿಲ್ಡ್ರನ್? ಆಲ್ಟಿಟ್ಯೂಡ್ ಅಂದರೆ ಏನು? ಹೈಟ್ ಮೀನ್ಸ್ ಹೈಟ್ ಅಲ್ವಾ, ಎತ್ತರ. ಎತ್ತರ ಅಂದರೆ ಆಲ್ಟಿಟ್ಯೂಡ್ ಮೀನ್ಸ್ ಹೈಟ್. ಓಕೆ. ವೆನ್ ವಿ ಆರ್ ಗೋಯಿಂಗ್ ಟು ದ ಹೈಯರ್ ಪ್ಲೇಸಸ್ ದ ಟೆಂಪ್ರೇಚರ್ ವಿಲ್ ಬಿ ಡಿಕ್ರೀಸ್. ಅಂದರೆ ನಾವು ಎತ್ತರದ ಪ್ರದೇಶಗಳಿಗೆಲ್ಲ ಹೋದಾಗೆಲ್ಲ ಏನನ್ಸುತ್ತೆ ನಮಗೆ? ಹೇಗೆ ಫೀಲ್ ಆಗುತ್ತೆ? ಈಗ ಯಾವುದಾದ್ರೂ ಒಂದು ಹಿಲ್ಸನ್ನು ಹತ್ತಿದರೆ, ಮೌಂಟೇನ್ಸನ್ನು ಹತ್ತಿದರೆ ಹೇಗೆ ಅನಿಸುತ್ತೆ? ಟೆಂಪ್ರೇಚರ್ನು ಕೂಲಾಗಿರುತ್ತೆ ಅಲ್ವಾ, ಅಲ್ಲಿನ ವೆದರ್ ಹೇಗಿರುತ್ತೆ? ಕೂಲ್. ಕ್ಲೈಮೇಟ್ ಹೇಗಿರುತ್ತೆ? ಕೂಲಾಗಿರುತ್ತೆ. when we are going to the higher places the temperature will be decrease, ಅಂದರೆ ಕಡಿಮೆ ಇರುತ್ತೆ, ಟೆಂಪ್ರೇಚರು ಕಡಿಮೆ ಇರುತ್ತೆ.
ದ ಹೈಯರ್ ವಿ ಗೋ ದ ಲೆಸ್ಸರ್ ದ ಟೆಂಪ್ರೇಚರ್. ನಾವು ಎಷ್ಟು ಎತ್ತರಕ್ಕೆ ಹೋಗ್ತೀವೋ ಎತ್ತರಕ್ಕೆ ಸಾಗಿದಂತೆಲ್ಲ ಏನಾಗುತ್ತೆ, ಟೆಂಪ್ರೇಚರ್ ವಿಲ್ ಬಿಕಮ್ ಲೆಸ್ಸರ್, ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಎತ್ತರಕ್ಕೆ ಹೋದಂತೆಲ್ಲ ನಾವು ಎತ್ತರಕ್ಕೆ ಸಾಗಿದಂತೆಲ್ಲ ಟೆಂಪ್ರೇಚರ್ ಏನಾಗುತ್ತೆ, ಬಿಕಮ್ಸ್ ಲೆಸ್ಸರ್, ಕಡಿಮೆ ಆಗ್ತಾ ಹೋಗುತ್ತೆ. ವೆನ್ ವಿ ಗೋ ಟು ದ ಹಿಲ್ ಸ್ಟೇಷನ್ಸ್ ಆರ್ ವೆನ್ ವಿ ಗೋ ಟು ದ ಮೌಂಟೈನ್ ಏರಿಯಾಸ್, ನೋಡಿ, ವೆನ್ ವಿ ಗೋ ಟು ದ ಹಿಲ್ ಸ್ಟೇಷನ್ಸ್ ಅಥವಾ ಮೌಂಟೇನ್ ಏರಿಯಾಸ್ ದ ಟೆಂಪ್ರೇಚರ್ ವಿಲ್ ಬಿ ಡಿಕ್ರೀಸಿಂಗ್. ಹೇಳಿದೆ ಅಲ್ವಾ, ಈ ಬೆಟ್ಟಗಳನ್ನು ಹತ್ತಿದಾಗ ಅಥವಾ ಮೌಂಟೇನ್ಸನ್ನು ಹತ್ತಿದಾಗ ಟೆಂಪ್ರೇಚರ್ ಹೇಗಿರುತ್ತೆ, ಟೆಂಪ್ರೇಚರ್ ವಿಲ್ ಬಿ ಡಿಕ್ರೀಸಿಂಗ್ ಅಲ್ವಾ. ದಟ್ ಈಸ್ ಎ ರೀಸನ್ ವೈ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಪ್ಲ್ಯಾನ್ ಫಾರ್ ಹಿಲ್ ಸ್ಟೇಷನ್ಸ್ ಡ್ಯೂರಿಂಗ್ ದ ಸಮ್ಮರ್. ಹಾಗಾಗಿ ಏನು ಮಾಡ್ತಾರೆ, ಜನರು ಏನು ಮಾಡ್ತಾರೆ, ಈಗ ನಿಮ್ಮ ಮನೆಯಲ್ಲೇ ಆಗಿರ್ಬೋದು, ಅಪ್ಪ ಅಮ್ಮಂದರು ಏನು ಮಾಡ್ತಾರೆ, ಯಾವುದಾದ್ರೂ ಹಿಲ್ ಸ್ಟೇಷನ್ಗೆ ಹೋಗೋಣ ಸಮ್ಮರ್ ವೆಕೇಷನಲ್ಲಿ ಏನು ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರಲ್ವಾ, ಏನಂತ, ಎಲ್ಲಾದರೂ ಟ್ರಿಪ್ ಹೋಗೋಣ, ಹಿಲ್ ಸ್ಟೇಷನ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಯಾಕೆ, ಹಿಲ್ ಸ್ಟೇಷನ್ಸು ಕೂಲಾಗಿರುತ್ತೆ ಅಲ್ವಾ, ಪ್ಲೆಸೆಂಟ್ ಏರಿಯಾ ಅದು. ಹಿಲ್ ಸ್ಟೇಷನ್ಸು ಪ್ಲೆಸೆಂಟ್ ಏರಿಯಾ ಅಂತ ಹೇಳ್ಬೋದು, ಒಂದು ತಂಪಾದ ಒಂದು ಸ್ಥಳ ಅಲ್ವಾ ಅಲ್ಲಿ. ದಟ್ಸ್ ವೈ ಜನಗಳು ಏನು ಮಾಡ್ತಾರೆ, ಇಷ್ಟಪಡ್ತಾರೆ ಹಿಲ್ ಸ್ಟೇಷನ್ಸ್ಗೆ ಹೋಗಲಿಕ್ಕೆ. ಓಕೆ, ವೈ ದ ಹಿಲ್ ಸ್ಟೇಷನ್ಸ್ ಆರ್ ಕೂಲ್ ಆ್ಯಂಡ್ ಪ್ಲೆಸೆಂಟ್ ಇನ್ ದ ಸಮ್ಮರ್ ಆಲ್ಸೋ. ಸಮ್ಮರಲ್ಲೂ ಕೂಡ, ಬೇಸಿಗೆಯಲ್ಲೂ ಕೂಡ ಈ ಒಂದು ಹಿಲ್ ಸ್ಟೇಷನ್ಸು ಕೂಲಾಗಿ ಮತ್ತು ಪ್ಲೆಸೆಂಟಾಗಿರುತ್ತೆ. ಯಾಕೆ, ಬಿಕಾಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ಹ್ಯಾಸ್ ಎ ದಟ್ ಟು ರಿಕಾರ್ಡಿಂಗ್ಲಿ ರೇಟ್ ಆಫ್ ಡಿಕ್ರೀಸಿಂಗ್ ಫಾರ್ ಎವ್ರಿ 1000 meters of increasing height it is 6.5 degree Celsius of temperature will be decreasing. ನೋಡಿ, ನೀವು 1000 meters ಅಷ್ಟು ಎತ್ತರಕ್ಕೆ ನೀವು ಈಗ ಒಂದು ಬೆಟ್ಟವನ್ನು, ಅದು 1000 ಮೀಟರಷ್ಟು ಎತ್ತರವಾಗಿದೆ ಅಂತ ಅಂದ್ಕೊಳ್ಳಿ. ಈ 1000 ಮೀಟರ್ ಎತ್ತರದ ಒಂದು ಬೆಟ್ಟವನ್ನು ಹತ್ತಿದ್ದೀರಾ ಅಂದರೆ ಅಲ್ಲಿ ಎಷ್ಟು ಟೆಂಪ್ರೇಚರು ಡಿಕ್ರೀಸ್ ಆಯಿತು ಅಂದರೆ 6.5 ಸೆಲ್ಸಿಯಸ್, 6.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರು ಕಡಿಮೆ ಆಗಿದೆ. ದಟ್ ಈಸ್ ಎ ರೀಸನ್ ವೈ ದ ಮೌಂಟೈನ್ ಆ್ಯಂಡ್ ಹಿಲ್ಸ್ ಆರ್ ಸೋ ಕೂಲರ್ ಆ್ಯಂಡ್ ಸೋ ಪ್ಲೆಸೆಂಟ್. ಈ ಒಂದು ರೀಸನ್ನು ಏನಾಗಿದೆ, ಮೌಂಟೇನ್ ಏರಿಯಾಸ್ ಆಗಿರ್ಬೋದು ಅಥವಾ ಹಿಲ್ಸ್ ಏರಿಯಾಸ್ ಆಗಿರ್ಬೋದು, ದಟ್ ಆರ್ ಸೋ ಕೂಲರ್, ತುಂಬ ತಂಪಾಗಿರುತ್ತೆ ಮತ್ತು ಪ್ಲೆಸೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ವೆನ್ ವಿ ಕಂಪೇರ್ ಟು ದ ಪ್ಲೇನ್ಸ್, ಈ ಒಂದು ಸಮತಟ್ಟಾದ ಪ್ರದೇಶಗಳಿಗೆ ಹೋಲಿಸಿದರೆ ಈ ಒಂದು ಮೌಂಟೇನ್ ಏರಿಯಾಸು, ಹಿಲ್ ಸ್ಟೇಷನ್ಸ್ ಏನಾಗಿರುತ್ತೆ, ತುಂಬಾ ಕೂಲಾಗಿರುತ್ತೆ. ದಟ್ ಈಸ್ ಎ ರೀಸನ್ ವೈ ದ ಪೀಪಲ್ ಪ್ಲ್ಯಾನ್ ಫಾರ್ ದ ಹಿಲ್ ಸ್ಟೇಷನ್ಸ್ ಟು ಎಂಜಾಯ್ ದ ಪ್ಲೆಸೆಂಟ್ ಕ್ಲೈಮೇಟ್. ಏನಕ್ಕೆ ಜನರು ಈ ಒಂದು ಸಮ್ಮರ್ ಸೀಸನಲ್ಲಿ ಹಿಲ್ ಸ್ಟೇಷನ್ಸ್ಗೆ ಪ್ಲ್ಯಾನ್ ಮಾಡ್ತಾರೆ ಅಂದರೆ ಟು ಎಂಜಾಯ್ ದ ಪ್ಲೆಸೆಂಟ್ ಕ್ಲೈಮೇಟ್. ಓಕೆ, ಹಿಲ್ ಸ್ಟೇಷನ್ಸ್ ಆರ್ ಫೇವ್ರೆಟ್ ಟೂರಿಸ್ಟ್ ಸ್ಪಾಟ್ಸ್. ನೋಡಿ, ಹಿಲ್ ಸ್ಟೇಷನ್ಸ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ. ಇಟ್ ಈಸ್ ದ ಫೇವ್ರೆಟ್ ಟೂರಿಸ್ಟ್ ಸ್ಪಾಟ್ಸ್, ಅಂದರೆ ತುಂಬ ಇಷ್ಟವಾದಂತಹ ಪ್ರವಾಸಿ ತಾಣಗಳು ಯಾವುದು, ಹಿಲ್ ಸ್ಟೇಷನ್ಸು. ಇವನ್ ಇನ್ ದ ಸಮ್ಮರ್ ಮಂತ್ ಇನ್ ಪ್ಲೇಸಸ್ ಲೈಕ್ ನೈನಿತಾಲ್, ಊಟಿ, ಕೊಡೈಕೆನಾಲ್, ಶಿಮ್ಲಾ ಅಲ್ವಾ, these are the very cooler and pleasant even in the summer months also. ಈ ಒಂದು ಹಿಲ್ ಸ್ಟೇಷನ್ಸ್ ಅಂತ ಹೇಳಿದೆ ಅಲ್ವಾ, ಯಾವುದು, ನೈನಿತಾಲ್ ಆಗಲಿ, ಶಿಮ್ಲಾ ಆಗಲಿ, ಊಟಿ, ಕೊಡೈಕೆನಾಲ್, ಇದೆಲ್ಲ ಏನು, ದೀಸ್ ಹಿಲ್ ಸ್ಟೇಷನ್ಸ್ ಆರ್ ವೆರಿ ಕೂಲರ್, ಅಂದರೆ ತುಂಬಾ ಕೂಲಾಗಿರುತ್ತೆ. ಯಾವ ಟೈಮಲ್ಲಿ, ಇನ್ ದ ಸಮ್ಮರ್ ಮಂತ್ ಆಲ್ಸೋ. Many mountainous peaks do not have any human settlements because of the extreme cold condition over there. ನೋಡಿ, ಈ ಒಂದು ಮೌಂಟೇನಸ್ ರೀಜನ್ ಆಗಲಿ, ಹಿಲ್ಲಿ ರೀಜನ್ ಆಗಲಿ, ಮೌಂಟೇನಸ್ ಪೀಕ್ಸ್ ಅಂದರೆ ಅತ್ಯಂತ ಪರ್ವತದ ಶಿಖರಗಳು ಡು ನಾಟ್ ಹ್ಯಾವ್ ಎನಿ ಹ್ಯೂಮನ್ ಸೆಟಲ್ಮೆಂಟ್ಸ್, ಅಂದರೆ ಅಲ್ಲಿ ಯಾವುದೇ ಒಂದು
ಜನಗಳು ವಾಸ ಮಾಡದೇ ಇರೋದನ್ನು ನಾವು ನೋಡ್ಬೋದು. ಎಲ್ಲಿ? ಮೌಂಟೇನಸ್ ರೀಜನಲ್ಲಿ, ಪರ್ವತ ಪ್ರದೇಶಗಳಲ್ಲಿ ಹೆಚ್ಚು ಜನಗಳು ವಾಸ ಮಾಡೋದಿಲ್ಲ. ಯಾಕೆ? ಇದೇ ಒಂದು ಉದ್ದೇಶಕ್ಕೆ. ಏನು? ಬಿಕಾಸ್ ಆಫ್ ದ ಎಕ್ಸ್ಟ್ರೀಮ್ ಕೋಲ್ಡ್ ಕ್ಲೈಮೇಟ್. ಅಂದರೆ ಅತ್ಯಂತ ತಂಪಾದ ವಾತಾವರಣ ಇರೋದ್ರಿಂದ ಏನು ಅಲ್ಲಿ ಜನ ವಾಸ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ನೋಡಿ, ಸ್ವಲ್ಪನೇ ಏನು ವೆದರು ಕ್ಲೈಮೇಟು ಕೂಲಾಗಿದ್ದರೆ ಮನೆಯಲ್ಲೇ ನಾವು ಏನು ಮಾಡ್ತೀವಿ, ಸ್ವೆಟರು ಜರ್ಕಿನು ಎಲ್ಲ ಕವರ್ ಮಾಡಿಕೊಂಡು ಬೆಚ್ಚಗಿರ್ತೀವಿ ಅಲ್ವಾ. ಅದರಲ್ಲಿ ಎಕ್ಸ್ಟ್ರೀಮ್ ಕೋಲ್ಡ್ ಇರುತ್ತೆ. ಇಲ್ಲಿ ಮೌಂಟೇನಸ್ ರೀಜನಲ್ಲಿ ಅಲ್ಲಿ ಹೇಗೆ ವಾಸ ಮಾಡಲಿಕ್ಕಾಗುತ್ತೆ ಅಲ್ವಾ? ಅಲ್ಲಿ ಜನಗಳಿಗೆ ವಾಸ ಮಾಡಲಿಕ್ಕೆ ಆ ವೆದರು ಸಪೋರ್ಟ್ ಮಾಡೋದಿಲ್ಲ. ಎಕ್ಸ್ಟ್ರೀಮ್ ಕೋಲ್ಡ್ ಇರೋದ್ರಿಂದ ಆ ಕಂಡೀಷನಲ್ಲಿ ಯಾರೂ ಕೂಡ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಟ್ಸ್ ವೈ ಹ್ಯೂಮನ್ ಸೆಟಲ್ಮೆಂಟ್ಸ್ ಡು ನಾಟ್ have life on the mountainous region. Okay, this is all about your second point, height above the sea level. If you have any doubts, text me. Okay, homework about today's topic. Fourth one question, where would you prefer to go in the summer and why? ಅಂದರೆ ನೀವು ಸಮ್ಮರ್ ವೆಕೇಷನಲ್ಲಿ ಎಲ್ಲಿಗೆ ಹೋಗಲಿಕ್ಕೆ ಪ್ರಿಫರ್ ಮಾಡ್ತೀರಾ, ಇಷ್ಟಪಡ್ತೀರಾ, ಆ್ಯಂಡ್ ವೈ, ಯಾಕೆ? ಯು ಆರ್ ಗೋಯಿಂಗ್ ಟು ಲೈಕ್ ಹಿಲ್ಲಿ ಸ್ಟೇಷನ್ಸ್ ಅಲ್ವಾ, ಹಿಲ್ ಸ್ಟೇಷನ್ಸ್. ಫಾರ್ ವೈ? ಏನಕ್ಕೆ ಇಷ್ಟಪಡ್ತೀರಾ? ದ ಪೀಪಲ್ ಪ್ಲ್ಯಾನ್ ಫಾರ್ ದ ಹಿಲ್ ಸ್ಟೇಷನ್ಸ್ ಇನ್ ದ ಸಮ್ಮರ್ ಟು ಎಂಜಾಯ್ ದ ಪ್ಲೆಸೆಂಟ್ ಕ್ಲೈಮೇಟ್ ಇನ್ ದ ಹಿಲ್ ಸ್ಟೇಷನ್ಸ್ ಅಲ್ವಾ. ಆ ಹಿಲ್ ಸ್ಟೇಷನ್ಸಲ್ಲಿ ಒಂದು ಪ್ಲೆಸೆಂಟ್ ಕ್ಲೈಮೇಟನ್ನು ಎಂಜಾಯ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ, ಪ್ರಿಫರ್ ಮಾಡ್ತಾರೆ. ಓಕೆ, ಇಷ್ಟು ಆನ್ಸರು. ಥ್ಯಾಂಕ್ ಯು.